ಸಂಸಾರ ಅಂದ್ರೆ ಏನು? ಭಾಳ ಚಂದ ಒಬ್ಬ ಶರಣ್ ಭಾಳ ಅದ್ಭುತವಾಗಿ ಬರೀತಾನೆ. ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಏನೂ ಅಲ್ಲ. ಮದುವೆ ಆದ 2 ದಿವ್ಸಕ್ಕೆ ಊರಿಗೆ ಹೊಂಟಿಯಲ್ಲ 2 ದಿನ ಇದ್ದು ಬಾ ಅಂದಿರ್ತಾನೆ ನಾವು. ಊರಿಗೆ ಹೊಂಟಿಯಲ್ಲ 2 ದಿನ ಇದ್ದು ಬಾ ಅಂತಾನೆ. ನೋಡಿರಿಲ್ಲ, ಎಲ್ಲರ ಊರಿಗೆ ಹೋಗ್ತಾರ, ಮದುವೆ ಆದ್ಮೇಲೆ 1 ತಿಂಗಳು ಊರು ಹೊಂಟ್ಲಂದ್ರೆ ಪಾಪ ಇವ್ನ ಜೀವ ಒದ್ದಾಡ್ತಿರ್ತೈತಿ. ಊರಿಗೆ ಹೊಂಟೀನಿ ಫ್ರೀ ಬಸ್ ಇರ್ತೈತಿ. ಈಗಂತೂ ನಿಮ್ಗೆ ಅನ್ನೋದು ಭಾಳ ಫಜಿತ ಆಗ್ಬಿಟ್ಟದ ನಮ್ಮ ಮಂದಿ ಬಳಗ. ಯಾವಾಗ ಅದರ ಕಡೆ ತೊಗೊಂಡು ಯಾವಾಗ ಹತ್ತಿರೋ ಗೊತ್ತಿಲ್ಲ. ಯಾಕೆ ರೊಕ್ಕ ಇಸ್ಕೊಳ್ಳಂಗಿಲ್ಲ, ಏನು ಇಸ್ಕೊಳ್ಳಂಗಿಲ್ಲ. ಎಲ್ಲದಿ ನೀ ಅಂದೆಲ್ಲ ತವ್ರ ಮನೆ ಕುಂತಿ ನೋಡಿ ಅಂದ ಬಿಡೋದು ಫೋನ್ ಹಚ್ಚಿ. ಅವ ಭಾಳ ಅದ್ಭುತ, ಒಬ್ಬ ಜಾಣಗಾರ, ಒಬ್ಬ ಶರಣ ಭಾಳ ಚಂದ ಬರೀತಾನೆ. ವಾಟ್ ಡು ಯು ಮೀನ್ ಬೈ ಸಂಸಾರ? ಅವ ಎಷ್ಟು ಚಂದ ಹೇಳ್ತಾನಂದ್ರೆ, ಮದುವೆ ಆದ 2 ದಿವ್ಸಕ್ಕೆ ಊರಿಗೆ ಹೋಗಿ 2 ದಿನ ಇದ್ದು ಬಾ ಅಂದವ. ಮದುವೆ ಆಗಿ 2 ವರ್ಷಕ್ಕೆ ಊರಾಗ ಇನ್ನೊಂದು 2 ದಿನ ಇದ್ದು ಬಾ ಅಂತಾನ. ಅದೇ ಸಂಸಾರ ಅಂತ ಬರೆದಿದ್ದವ ಅಷ್ಟೇ. ಮದುವೆ ಆದ 2 ದಿವ್ಸಿಗೆ ಬರೀ 2 ದಿನ ಊರಾಗ ಇರ್ಬೇಕು ನೋಡು, ನನಗೆ ಬಿಟ್ಟಿರಂಗಿಲ್ಲ ಆಗಂಗಿಲ್ಲ ಅಂತ ಅಂದ ವ್ಯಕ್ತಿ ಮದುವೆ ಆಗಿ 2 ವರ್ಷ ಆದ್ಮ್ಯಾಗ ಬರ್ಲೇನ್ರಿ ಅಂತ ಫೋನ್ ಹಚ್ಚಿದಾಗ ಇನ್ನೊಂದು 2 ದಿನ ಇದ್ದು ಬಾ ನಡಿತೈತಿ ಅಂತಾನಲ್ಲ, ಅದೇ ನಿಜವಾದ ಸಂಸಾರ. ಎದಕ್ಕೆ ಈ ಸಂಸಾರದೊಳಗೆ ಬರ್ತಾವು ಅಂದ್ರೆ, ಒಂದು ತಲೆಯಾಗಿಟ್ಕೊಂಡ್ಬಿಡ್ರಿ, ಯಾವುದು ಇದ್ದಂಗೆ ಇರಂಗಿಲ್ಲ. ಮೊದಲಿದ್ದ ಪ್ರೀತಿ ಆಮೇಲೆ ಇರಂಗಿಲ್ಲ. ನೋಡ್ರಿ ಅವು ನಿಮ್ಮ ಗಟ್ಟಿಯಾದಾಗ ಎಷ್ಟು ಚಂದ. ನಿಮ್ಮ ಹುಟ್ಟುಹಬ್ಬ ಮಾಡಿದ್ದೇನು, ನಿಮಗೆ ಕರೆಸಿ ಅಲ್ಲಿ ಇಲ್ಲಿ ಹೋಟೆಲಿಗೆ ಊಟ ಮಾಡಿಸಿದ್ದೇನು, ನಿಮಗೆ ಕರ್ಕೊಂಡು ಕಾರ್ದಾಗ ಅಡ್ಡಾಡಿದ್ದೇನು, ನಿಮ್ಗೆ ಅನುಭವ ಇದ್ದಾರೆಲ್ಲ ನೀವು ಬೆನ್ನು ತಟ್ಟಕತ್ತೀರಿ, ಒಳ ನಗಕತ್ತೀರಿ, ನಿಮಗೆ ಗೊತ್ತದ, ನಮಗೇನು ಗೊತ್ತವು. ಇಷ್ಟೆಲ್ಲ ಮಾಡಿರ್ತಾನಿಲ್ಲ. 3 ವರ್ಷ ಆದ್ಮ್ಯಾಗ ಒಮ್ಮೆರ ವಿಶ್ ಮಾಡ್ಯಾನ ಬರ್ಡೇಗೆ. 3 ವರ್ಷ ಆದ್ಮ್ಯಾಗ ಒಮ್ಮೆರ ಕರ್ಕೊಂಡು ಹೋಗ್ಯಾನ್ರಿ. ಯಾವಾಗ ಗಂಟ್ತೀನಿಲ್ಲ. ಸ್ಟಾರ್ಟಿಂಗ್ ಪಾಪ ಮಾಡ್ಯಾನ, ಮದುವೆ 3 ವರ್ಷ ಆಯ್ತು ಮಾಡ್ಯಾನ, ಸಾಧ್ಯನೇ ಇಲ್ಲ, ಆಗಲ್ಲ. ಯಾಕೆ ಹೇಳಿ? ಯಾವುದು ಇದ್ದಂಗೆ ಇರಂಗಿಲ್ಲ. ಎದಕ್ಕೆ ಒಂದು ಪಾಪ ಹೆಂಡ್ತಿ ಕೇಳಿದ್ಲು, ಅಲ್ರಿ ಮದುವೆ ಆದ ಸ್ಟಾರ್ಟಿಂಗ್ ಏನು ನನ್ನ ಹುಟ್ಟುಹಬ್ಬ ಮಾಡಿದ್ದೇನು, ಹೋಟೆಲಿಗೆ ಕರ್ಕೊಂಡು ಹೋಗಿದ್ದೇನು, ಅಲ್ಲಿ ಇಲ್ಲಿ ಅಡ್ಡಾಡಿಸಿದ್ದೇನು, ಮದುವೆ ಆಗಿ 3 ವರ್ಷ ಆಗೈತಿ, ನನ್ನ ಹುಟ್ಟುಹಬ್ಬ ಇಲ್ಲ, ಒಂದು ಹೋಟೆಲ್ ಮುಖ ನೋಡಿಲ್ಲ, ಬರೀ 24 ತಾಸು ರೊಟ್ಟಿ ಬಡಕ ಬಿಟ್ಟಿರಲ್ಲ ಅಂತ ಹೆಂಡ್ತಿ ಕೇಳಿದ್ಲು. ಮದುವೆಗಿಂತ ಮುಂಚೆ ಮಾಡಿದ ಸೆಲೆಬ್ರೇಷನ್ ಮದುವೆ ಆದಿನಾಗ ಯಾಕಿಲ್ಲ ಅಂತ ಕೇಳಿದ್ರೆ ಅವ ಅಂದ, ಎಲೆಕ್ಷನ್ ಮುಂಚೆನೇ ಪ್ರಚಾರ ಮಾಡೋದಿರ್ತದೆ, ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಮಾಡೋದಿರಂಗಿಲ್ಲ ಅಂದವ. ಹೌದಿಲ್ರಪ್ಪ? ಕರೆ ಐತಿಲ್ರಿ? ಎಲೆಕ್ಷನ್ ಮುಂಚೆನೇ ಪ್ರಚಾರ ಮಾಡೋದಿರ್ತದೆ. ಗೆದ್ದ ಮ್ಯಾಗ ಎಲ್ಲಿ ಪ್ರಚಾರ ಮಾಡ್ತೀರಿ? ಊರಿಗೆ ಮತ್ತೆ ಮುಂದಿನ ಎಲೆಕ್ಷನ್ಗೆ ಹೋಗೋದು. ಅಂದ್ರೆ ಬೇರೆ ಮದುವೆ ಅಂತ ಅರ್ಥ ಇಲ್ಲಿ, ಮುಂದಿನ ಜನ್ಮದಾಗಿದ್ರು ಮಾಡ್ತೀನಿ ಅಂತ ಅಷ್ಟೇ. ಒಂದು ನೆನಪಿಟ್ಕೊಳ್ಳೋದು, ಸತ್ಯ, ಪ್ರಾಸ್ತಾವಿಕ ಸತ್ಯ, ವಾಸ್ತವಿಕ ಸತ್ಯ, ಲೌಕಿಕ ಜಗತ್ತಿನೊಳಗೆ ಒಂದು ಸತ್ಯ ಏನು ಅಂದ್ರೆ, ಯಾವುದೂ ಇದ್ದಂಗೆ ಇರಂಗಿಲ್ಲ. ಈ ಸತ್ಯ ನಮಗೆ ಅರಿವಾಯಿತು ಅಂದರೆ ಮನಸ್ಸು ಆರಾಮಾಗಿರ್ತೈತೆ ಅಷ್ಟೆ. ಎಷ್ಟು ಸಾಧ್ಯ ಅಷ್ಟು ಪ್ರೀತಿಯಿಂದ ಬದುಕೋದು, ಎಷ್ಟು ಸಾಧ್ಯ ಐತೆ ಅಷ್ಟು ದ್ವೇಷ ಮಾಡ್ದೇನೆ. ಏನು ದ್ವೇಷ ಮಾಡಿ ಏನು ಮಾಡೋದು?